ಹಿಂದಿನ ಅಧ್ಯಾಯದಲ್ಲಿ ನೀವು ಓದಿದ್ದು ಅನಿಕೇತ್ ಮನೆ ಖರೀದಿಸಲೆಂದು ರಾಜ್ನ ಬಳಿ ಮಾತನಾಡಿದ್ದು ಹಾಗೂ ಅನಿಕೇತ್ ಪ್ರಿಯ ಮೊದಲ ಬಾರಿ ಭೇಟಿಯಾದದ್ದು. ಅನಿಕೇತ್ ಹಾಗೂ ಪ್ರಿಯ ಹಿಂತಿರುಗಿ ನೋಡಿ ಒಂದೊಮ್ಮೆಗೆ ಭಯಪಟ್ಟಿದ್ದರು. ಅನಿಕೇತ್, ಅರೆ ನೀನಾ? ಯಾಕ್ ಹಾಗೆ ನಗ್ತಾ ಹೆದರಿಸಿಬಿಟ್ಟೆ? ನಮಗಂತೂ ಭಯ ಆಗೋಯ್ತು. ಪ್ರಿಯಾ, ಇದು ಯಾರು? ಅನಿಕೇತ್, ಇದು ಬೇರೆ ಯಾರೂ ಅಲ್ಲ, ನನ್ನ ಬಾಲ್ಯದಿಂದಲೂ ಜೊತೆಗಿರುವ ಗೆಳತಿ ಮೀನಾ ಅಂತ. ಮೀನಾ, ಹಾಯ್. ಇವಳ್ಯಾರು? ಇದುವರೆಗೂ ನಾನು ನೋಡಿ ಇರಲಿಲ್ಲ ಅಲ್ವಾ? ಅನಿಕೇತ್, ಇವಳು ನನ್ನ ಕ್ಲೈಂಟ್ ಪ್ರಿಯಾ. ಜಾನ್ ಬಾಸ್ ಇವಳ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ಮೀನಾ, ಹೋ ಹಾಯ್ ಪ್ರಿಯಾ. ಪ್ರಿಯಾಳಿಗೆ ಈಕೆಯ ಇಂಟ್ರೊಡಕ್ಷನ್ ಕೇಳಿದ ಬಲ್ಲಿಕ ಸ್ವಲ್ಪ ಜಲಸ್ ಫೀಲ್ ಆಗಿತ್ತು. ಅದನ್ನು ತೋರ್ಪಡಿಸದೆ ಸ್ವಲ್ಪ ಕಿರುನಗುತ್ತಾ ಮೀನಾಳೊಂದಿಗೆ ಮಾತನಾಡತೊಡಗುತ್ತಾಳೆ. ಪ್ರಿಯಾ, ಅರೆ ಮೊದಲ ಬಾರಿಗೆ ಮೀಟ್ ಆಗಿದ್ದೆ ಅಲ್ವಾ? ಡಿನ್ನರ್ಗೆ ಹೋಗೋಣ. ಊಟ ಮುಗಿಸಿದಾಗೆ ಆಗುತ್ತೆ, ಜೊತೆಗೆ ಒಂದು ಮೆಮೊರಿಯಬಲ್ ಇರುತ್ತೆ, ಏನಂತೀರಾ? ಅನಿಕೇತ್, ಹೌದು ಸರಿ ಸರಿ, ಈಗಂತೂ 3 ಜನ ಇದೀವಿ ಅಲ್ವಾ, ತೊಂದರೆ ಏನೂ ಇಲ್ಲ. ಮೀನಾ ಬಾರೆ, ನಿನ್ ಜೊತೆ ಊಟ ಮಾಡಿದೆ, ತುಂಬಾ ದಿನ ಬೇರೆಯಾಗಿದೆ. 3 ಜನನೂ ಹೋಟೆಲ್ ಕಡೆ ಹೊರಟರು. ಪ್ರಿಯಾಳಿಗೆ ಒಳಗೊಳಗೆ ಜಲಸ್ ಆಗ್ತಾ ಇದ್ದರೂ ಕೂಡ ನಗುನಗುತ್ತಾನೆ ಮ್ಯಾನೇಜ್ ಮಾಡ್ತಾ ಇದ್ಲು. ಅನಿಕೇತ್, ಮೀನಾ ಅಂದ ಹಾಗೆ ನಾನು ಕೇಳ್ಪಟ್ಟೆ ನೀನು ಜಾಬ್ ಬಿಟ್ಟು ಬಿಟ್ಟಿದೆ ಅಂತ. ಏನಾಯ್ತು ಬಾಸ್, ಏನಾದ್ರೂ ಕೇಳಿದ್ರೆ ಮಾಡಿದ್ರಾ ಅಥವಾ ಕೊಲೀಗ್ಸಿಂದ ಪ್ರಾಬ್ಲಮ? ಮೀನಾ, ಹಾಗೇನೂ ಇಲ್ಲ. ನಿನಗೆ ಗೊತ್ತೇ ಇದೆ ಅಲ್ವಾ, ನನಗೆ ಒಂದೇ ಕಡೆ ಜಾಬ್ ಮಾಡೋದು ಅಂದ್ರೆ ಇಷ್ಟ ಆಗೋಲ್ಲ. ಹಾಗಾಗಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆನ ಜಾಬ್ ಚೇಂಜ್ ಮಾಡ್ತಾ ಇರುತ್ತೇನೆ. ಅನಿಕೇತ್, ನಿಂದಿದೆ ಕತೆ. ಯಾವುದಾದರೂ ಜಾಬ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲೈಫ್ನಲ್ಲಿ ಸೆಟಲ್ ಆಗಬಾರದಾ? ಮೀನಾ, ನಿನ್ನೊಂದು ಕತೆ ಯಪ್ಪ, ನನಗೆ ಮಾಡಿದ ಕೆಲಸವನ್ನೇ ಮಾಡೋಕೆ ಬೋರ್ ಆಗುತ್ತೆ. ಅದಕ್ಕಾಗಿ ಜಾಬ್ ಚೇಂಜ್ ಮಾಡ್ತಾ ಇರೋದು. ನನಗೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾನು ಜಾಬ್ ಮಾಡಿ ಸೆಟಲ್ ಆಗ್ಬೇಕು? ಅನಿಕೇತ್, ಹೋಗ್ಲಿ ಬಿಡಮ್ಮ, ನೀವೇನು ದುಡ್ಡು ಇರೋರು, ಹೇಗ್ ಬೇಕಾದ್ರೂ ಬದುಕುತ್ತೀರಾ. ಆದ್ರೆ ನಮ್ಮಂತವರಿಗೆ ಆ ರೀತಿ ಮಾಡೋಕೆ ಆಗೋಲ್ಲ ಅಲ್ವಾ? ಅಲ್ವಾ? ಬಡವರು ಜೀವನವನ್ನು ಕಷ್ಟದಲ್ಲಿ ಸಾಗಿಸಿ ಮುಂದೊಡ್ತಾ ಇದ್ದೇವೆ. ಪ್ರಿಯಾ ಮನದೊಳಗೆ ಪಿಸುಗುಟ್ಟಿದಳು. ಅರೆ ಅರೆ, ನಾವಿಬ್ರೂ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಿ. ಮಧ್ಯದಲ್ಲಿ ಈ ಮೀನ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಲು. ಈ ಮೀನನ್ನು ವಿಲವಿಲ ಒದ್ದಾಡೋ ತರ ಮಾಡಬೇಕಲ್ಲ. ಪ್ರಿಯಾ ಮೀನಾಳ ಕುರಿತಾಗಿ, ಅರೆ ಮೀನಾ, ನಿನ್ನ ಯಾರು ಕರೆದ್ರು? ಕರೆದುಸಿದ ಓಡಿ ಹೋದರು. ನೋಡು, ಲೆಫ್ಟ್ ಸೈಡ್ನಲ್ಲಿ ಹೋಗ್ತಾ ಇರಬೇಕು. ಮೀನಾ, ನನ್ನನ್ನ ಖಂಡಿತ ಚಾನ್ಸೇ ಇಲ್ಲ. ನಾನಂತೂ ಇಲ್ಲಿ ಯಾರನ್ನೂ ಫ್ರೆಂಡ್ ಮಾಡಿಕೊಂಡಿಲ್ಲ ಅಲ್ವಾ? ಅಂದ ಮೇಲೆ ಯಾರು ಕರೆಯೋದಕ್ಕೆ ಸಾಧ್ಯ? ಈಗ ನೆನಪಾಯ್ತು, ನಾನಿರೋ ಅಪಾರ್ಟ್ಮೆಂಟ್ನಲ್ಲಿ ರಜಿಯಾ ಎಂಬ ಹೆಂಗಸು ರಾತ್ರಿ ಊಟಕ್ಕೆ ಕರೆದಿದ್ದಳು. ನಾನಂತೂ ಮರೆತೇ ಬಿಟ್ಟಿದ್ದೆ. ಥ್ಯಾಂಕ್ ಯು ಪ್ರಿಯಾ, ನೀನು ಹೇಳದೆ ಹೋಗಿದ್ದರೆ ಪಾಪ ಅವರನ್ನು ಸುಮ್ಮನೆ ಕಾಯಿಸಿ ಬಿಡುತ್ತಿದ್ದೆ. ಅನಿಕೇತ್, ಬರ್ತೀನಿ ನಾನು ನಾಳೆ, ನಾನು ಫ್ರೀ ಆಗಿದ್ದೇನೆ. ನಿಂಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾವಿಬ್ರೂ ಲಾಂಗ್ ಡ್ರೈವ್ ಹೋಗಿ ಬರೋಣ. ಅನಿಕೇತ್, ಹಾ ಸರಿ, ನಾನು ಯಾವುದಕ್ಕೂ ನಾಳೆ ಹೇಳ್ತೀನಿ. ಪ್ರಿಯಾಳಿಗೆ ಮತ್ತೆ ಉರಿಯಲಾರಂಭಿಸಿತು. ಇದನ್ನೆಲ್ಲಾ ಪ್ರಿಯಾ ಈ ದಿನದಲ್ಲಿ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಕತೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತದೆ. ಪ್ರಿಯಾ ಕೋಣೆಯ ಒಳಗೆ ತನ್ನಷ್ಟಕ್ಕೆ ತಾನು ಮಾತನಾಡತೊಡಗುತ್ತಾಳೆ. ಅಂದು ಎಷ್ಟೆಲ್ಲ ಸತಾಯಿಸಿ ಬಿಟ್ಟಿದ್ದರು. ಈಗಂತೂ ಅದಾವುದರ ಪರಿಯೇ ಇಲ್ಲ ಇವರಿಗೆ. ಅಷ್ಟರಲ್ಲಿ ರಾಜನನ್ನು ಕಳುಹಿಸಿ ಕೊಟ್ಟು ಅನಿಕೇತ್ ರೂಮಿಗೆ ಬರುತ್ತಾನೆ. ಅನಿಕೇತ್, ಸದ್ಯಕ್ಕೆ ನಿಶಿತನನ್ನು ಸ್ಕೂಲ್ ಇಂದ ಕರ್ಕೊಂಡು ಬರಬೇಕು. ನಾನು ಹೊರಡ್ತೀನಿ, ಮನೆ ಕಡೆ ಜೋಪಾನ. ಪ್ರಿಯಾ, ಹಾ ಸರಿ, ಹೋಗ್ಬನ್ನಿ. ಅನಿಕೇತ್ ಮಗಳನ್ನು ಕರೆದುಕೊಂಡು ಬರಲು ಸಜ್ಜಾಗಿ ನಿಂತ. ಪ್ರಿಯಾ ಅಡುಗೆ ಕೋಣೆ ಸಾಗಿದಳು. ಅನಿಕೇತ್ ಅತ್ತ ಹೊರಟ ತಕ್ಷಣವೇ ಪ್ರಿಯಾ ಬಾಜಾರಿಗೆ ಹೋಗಿ ಬರೋಣವೆಂದು ಖುದ್ದಾಗಿ ಹೊರಟಳು. ಮನೆ ಕಡೆ ನೋಡಿಕೊಳ್ಳುವಂತೆ ತನ್ನ ಪಕ್ಕದ ಮನೆಯ ಸುಶೀಲಾದೇವಿಗೆ ಹೇಳಿ ಮಾರ್ಕೆಟ್ನತ್ತ ಹೊರಟಳು. ಪ್ರಿಯಾ ಮಾರ್ಕೆಟ್ನಲ್ಲಿ ತರಕಾರಿಗಳನ್ನು ಪರ್ಚೇಸ್ ಮುಂದೆ ಸಾಗಿದಳು. ಆಕೆಗೆ ಅಲ್ಲೊಂದು ಮುದ್ದಾದ ಹಳೆ ಕಾಲದ ಪೆಟ್ಟಿಗೆ ಕಂಡಿತು. ಆಕೆ ಅದನ್ನು ನೋಡಿ ಇದನ್ನು ತೆಗೆದುಕೊಳ್ಳಲೇಬೇಕು, ನನ್ನ ಹಳೆಯ ಹವ್ಯಾಸಕ್ಕೆ ಜೀವ ಕೊಡಬೇಕು ಎಂದು ಹೇಳುತ್ತಾ ವ್ಯಾಪಾರಿಯ ಬಳಿ ಹೋದಳು.
ಪ್ರಿಯಾ, ಅಣ್ಣ, ಈ ಹಳೆ ಪೆಟ್ಟಿಗೆಗೆ ಎಷ್ಟು ರೂಪಾಯಿ? ನಾನು ಇದನ್ನು ಖರೀದಿಸಲು ಇಚ್ಛಿಸುತ್ತೇನೆ. ವ್ಯಾಪಾರಿ, ಅರೆ ಮೇಡಮ್, ಇದಕ್ಕಂತೂ ಜಸ್ಟ್ 500 ರೂಪಾಯಿ. ಇಂಥ ಪೆಟ್ಟಿಗೆಗಳು ಬೇರೆಲ್ಲೂ ಸಿಗಲ್ಲ ಮೇಡಮ್. ಹಳೆ ಕಾಲದ ವಸ್ತುಗಳಿಗೆ ನಿಜವಾಗಿಯೂ ಬೆಲೆ ಹೆಚ್ಚು. ಆದರೆ ನಾನು ಮಾತ್ರ ಲಾಭಾಂಶವನ್ನು ಲೆಕ್ಕಕ್ಕೆ ಇಡದೆ ಇವುಗಳನ್ನು ಮಾರುತ್ತಿದ್ದೇನೆ. ಪ್ರಿಯಾ, ಸರಿ ಅಣ್ಣ, ಇದನ್ನು ಪ್ಯಾಕ್ ಮಾಡಿಕೊಡಿ ಎಂದು ಹೇಳಿ ತನ್ನ ಚೀಲದೊಳಗೆ ಹಾಕಿಕೊಂಡು ಹಣವನ್ನು ಆತನಿಗೆ ನೀಡುತ್ತಾಳೆ. ಮತ್ತೆ ಮುಂದೆ ಸಾಗುತ್ತಾಳೆ. ತನ್ನ ಮಗಳಿಗಾಗಿ ಏನಾದರೂ ಪರ್ಚೇಸ್ ಮಾಡಬೇಕೆಂದು ಅಂದುಕೊಂಡು ಸೀದಾ ಒಂದು ಬೊಂಬೆಯ ಅಂಗಡಿಗೆ ಹೋಗುತ್ತಾಳೆ. ಅಲ್ಲೊಂದು ಸುಂದರವಾದ ಹೆಣ್ಣು ಗೊಂಬೆ ಇತ್ತು. ಅದನ್ನು ಕಂಡುಡನೆ ಪ್ರಿಯಾ, ಇದು ನನ್ನ ಮಗಳಿಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ನಾನು ಇದನ್ನೇ ತೆಗೆದುಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾ ಅಂಗಡಿಯವನ ಕುರಿತು ಹೀಗೆ ಹೇಳುತ್ತಾಳೆ. ಪ್ರಿಯಾ, ಅಣ್ಣ, ಈ ಗೊಂಬೆಯನ್ನು ಪ್ಯಾಕ್ ಮಾಡಿ. ಹಾಗೇನೆ ಬರ್ತ್ಡೇಗೆ ಡೆಕೋರೇಷನ್ಗಳಿಗೆ ಬೇಕಾಗುವ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿ. ನನ್ನ ಪಕ್ಕದ ಮನೆಯ ಪೂರ್ಣಿ 6 ವರ್ಷದ ಮಗುವಿನ ಬರ್ತ್ಡೇ ಇದೆ. ತುಂಬಾ ಕಲರ್ಫುಲ್ ಆಗಿರ್ಲಿ. ಗೋಲ್ಡನ್ ಸಿಲ್ವರ್ ಕಲರ್ ಬಲೂನ್ಸ್ಗಳನ್ನು ಇಡೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಬ್ಯಾಕ್ಗ್ರೌಂಡ್ಗೆ ಸಿಲ್ವರ್ ಕಲರ್ ಶಾಲ್ ಇರ್ಲಿ, ಇನ್ನೇನ್ ಬೇಕು. ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಕೇಕ್ನಲ್ಲಿ ಸ್ಟಿಕ್ ಮಾಡುವಂತೆ ಸ್ಟಿಕರ್ಸ್ಗಳನ್ನು ಕೊಡಿ. ಇಷ್ಟು ಸಾಕು ಅಣ್ಣ. ಪ್ರಿಯಾ ಎಲ್ಲ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿ ಕೇಕ್ ಅನ್ನು ಕೂಡ ಪರ್ಚೇಸ್ ಮಾಡಿ ಮನೆಗೆ ಹೋದಳು. ಮನೆಗೆ ಬಂದು ನೋಡಿದರೆ ಅನಿಕೇತ್ ಹಾಗೂ ಆಕೆಯ ಮಗಳು ಬಾಗಿಲ ಬಳಿಯಲ್ಲಿ ಕಾಯುತ್ತಿರುತ್ತಾರೆ. ಅನಿಕೇತ್ ಈಕೆಯನ್ನು ಕಂಡ ಕ್ಷಣ, ಅನಿಕೇತ್, ಅಯ್ಯೋ, ನೀನು ಇಷ್ಟೊತ್ತು ಎಲ್ಲಿಗೆ? ಅದು ಹೇಳದೇನೆ ಹೋಗಿದ್ದೆ. ಪ್ರಿಯಾ, ಎಲ್ಲ ಹೇಳ್ತೀನಿ, ಮೊದಲು ಒಳಗ್ನಡೀರಿ. ಪ್ರಿಯಾ ಗುಟ್ಟು ಗುಟ್ಟಾಗಿ ತಂದ ಸಾಮಾನುಗಳನ್ನೆಲ್ಲ ಒಳಗಿಟ್ಟು ಅನಿಕೇತನ ಬಳಿ ಹೀಗೆ ಎಂದಳು. ಪ್ರಿಯಾ, ಅದು ನಮ್ಮ ಪಕ್ಕದ ಮನೆಯ ಮಧುರ, ಅವಳ ಮಗಳಿದ್ದಾಳಲ್ಲ, ಆಕೆಗೆ ಬರ್ತ್ಡೇ ಆಚರಿಸಬೇಕು ಎಂದು ತುಂಬಾ ಆಸೆಯಂತೆ. ಆದರೆ ನಮ್ಮಮ್ಮ ಏನೂ ಮಾಡೋಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ಮಧುರ, ಅವಳ ಪರಿಸ್ಥಿತಿ ನಿಮ್ಗೂ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಆಕೆ ದುಡಿದದ್ದು ಆಕೆಯ ಮನೆ ಸಂಭವಿಸುವ ಖರ್ಚಿಗೆನೆ ಸಾಕಾಗುತ್ತೆ. ಇನ್ನು ಆಚರಣೆಗಳು ಎಲ್ಲಿಂದ ಮಾಡ್ತಾಳೆ ಹೇಳಿ? ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ಇದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆ. ಅನಿಕೇತ್, ನೀನು ಅಷ್ಟೊಂದು ಶ್ರೀಮಂತ ಮನೆತನದಿಂದ ಬಂದಿದ್ರು, ಅಷ್ಟರೊಳಗೆ ಕೆಲಸದಲ್ಲಿದ್ರು ಒಂಚೂರು ಜಂಬ ಅಹಂಕಾರ ಪಡುವುದಿಲ್ಲ ಅಲ್ವಾ? ನಾನಂತೂ ಆಗ ಯಾವ ಪ್ರಿಯಾಳನ್ನು ನೋಡಿದ್ನೋ ಅದೇ ಪ್ರಿಯನ ಈಗಲೂ ನೋಡ್ತಾ ಇದ್ದೇನೆ. ಒಂದು ಚೂರು ಬದಲಾಗಿಲ್ಲ ನೀನು. ನೀನು ಒಳ್ಳೆ ಕೆಲಸ ಮಾಡಿದೆ. ಅವಳ ಬರ್ತ್ಡೇಯನ್ನು ನಮ್ಮ ಮನೆಯೊಳಗೆ ಆಚರಿಸೋಣ. ಅವಳಿಗೆ ಹೇಗೆ ನಮ್ಮ ಮನೆ ಅಂದ್ರೆ ತುಂಬಾ ಇಷ್ಟ ಅಂತ ಅಲ್ವಾ? ಸರಿ, ಹೋಗು, ಮೊದಲು ನಿಶಿತಾಗೆ ಕುಡಿಯೋಕೆ ಏನಾದ್ರೂ ಕೊಟ್ಟು ಡೆಕೋರೇಷನ್ ಕೆಲಸ ಸ್ಟಾರ್ಟ್ ಮಾಡು. ನಾನು ನಿಶಿತಾಗೆ ಆಮೇಲೆ ಹೋಮ್ವರ್ಕ್ ಮಾಡಿಸ್ತೀನಿ. ಪ್ರಿಯಾ, ಸರಿ ಸರಿ, ಬಾ ನಿಶಿತಾ. ಪ್ರಿಯಾ ನಿಶಿತಾಳನ್ನು ಕರೆದುಕೊಂಡು ರೂಮಿಗೆ ಹೋದಳು. ಅನಿಕೇತನ ನೀಡಿದಂತೆ ಎಲ್ಲಾ ಕೆಲಸವನ್ನು ಮಾಡಿದಳು. ಗೋರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದ ಮಧುರ ಮಗಳು ರಮ್ಯಾ ನಿಶಿತ ಜೊತೆ ಆಟ ಆಡಲೆಂದು ಮನೆಯ ಬಳಿ ಬಂದು ಬಾಗಿಲ ಬಳಿ ನಿಂತಳು. ರಮ್ಯಾ, ನಿಶಿತಾ, ಬಾರೆ ಆಟ ಆಡೋಣ. ಇವತ್ತು ನನ್ ಬರ್ತ್ಡೇ ಅಲ್ವಾ, ಬಾ, ಮಣ್ಣಿನ ಕೇಕ್ ಮಾಡಿ ಕಟ್ ಮಾಡೋಣ. ಬೇಗ ಬಾ, ನಾನಂತೂ ಮಣ್ಣು ತರೋಕೆ ಹೋಗ್ತೀನಿ, ಆಯ್ತಾ? ಅಷ್ಟರಲ್ಲಿ ಪ್ರಿಯಾ, ಅರೆ ಅರೆ, ನೀನು ಇವತ್ತು ಮಣ್ಣು ತರೋಕೆ ಹೋಗುವ ಅವಶ್ಯಕತೆ ಇಲ್ಲ. ನಾನೇ ಸ್ಪೆಷಲ್ ಆಗಿ ನಿಂಗೇನೋ ತೋರಿಸಬೇಕು ಅಂತ ಇದ್ದೇನೆ. ಮೊದಲು ಈ ಬಟ್ಟೆಯನ್ನು ಕಣ್ಣಿಗೆ ಕಟ್ಟೋಣ, ಬಾ. ಪ್ರಿಯಾ ರಮ್ಯಾಳ ಹತ್ತಿರ ಹೋದಳು. ರಮ್ಯಾ, ಅರೆ ಆಂಟಿ, ನೀವು ನಂಗೆ ಸಪ್ಪು ರೈಸ್ ಕೊಡ್ತಾ ಇದ್ದೀರಾ? ಪ್ರಿಯಾ, ಅಯ್ಯೋ, ಅದು ಸಪ್ಪು ರೈಸ್ ಅಲ್ಲ, ಸರ್ಪ್ರೈಸ್. ಮೊದಲು ಈ ಬಟ್ಟೆ ಕಟ್ತೀನಿ, ಬಾ. ಪ್ರಿಯಾ ರಮ್ಯಾಳ ಕಣ್ಣಿಗೆ ಬಟ್ಟೆ ಕಟ್ಟಿದಳು. ಹಾಗೆ ನಿಧಾನವಾಗಿ ಆಕೆಯನ್ನು ಡೆಕೋರೇಷನ್ ಮಾಡಿದ ಜಾಗಕ್ಕೆ ಕರೆದುಕೊಂಡು ಹೋದಳು. ರಮ್ಯಾ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಚ್ಚಿದಳು. ರಮ್ಯಾ ಅದನ್ನೆಲ್ಲ ನೋಡಿ ಮುಗಿಸುವ ಮೊದಲೇ ಪ್ರಿಯಾ ಹಾಗೂ ಅನಿಕೇತ್ ನಿಶಿತಾ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ರಮ್ಯಾಗೆ ತಡೆದುಕೊಳ್ಳೋಕೆ ಆಗಲಿಲ್ಲ. ಕುಣಿದು ನಲಿದಾಡಿದಳು, ಜಿಗಿದಳು, ನಿಶಿತಾಳನ್ನು ಮುದ್ದಾಡಿದಳು. ರಮ್ಯಾ, ಅರೆ, ನನ್ ಬರ್ತ್ಡೇನಾ? ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್. ಪ್ರಿಯಾ, ಸರಿ ಸರಿ, ಮೊದಲು ಕೇಕ್ ಕಟ್ ಮಾಡು. ನಿನಗೆ ನಾನೇನು ಗಿಫ್ಟ್ ತಂದಿದ್ದೇನೆ? ಕೇಕ್ ಕಟ್ ಮಾಡೋ ಮೊದಲು ನಿನ್ನ ಅಮ್ಮನನ್ನು ಕರೆದುಕೊಂಡು ಬಾ. ರಮ್ಯಾ, ಸರಿ ಆಂಟಿ.
ರಮ್ಯಾ ಖುಷಿಯಿಂದ ಜಿಗಿಜಿಗಿದು ಅಮ್ಮನನ್ನು ಕರೆಯಲು ಓಡಿದಳು. ರಮ್ಯಾ ಮನೆಯ ಒಳಗೆ ಹೋಗಿ ಅಡಿಗೆ ಕೋಣೆ, ಟಿವಿ ಹಾಲ್ ಸೆಟ್ಅಟ್ನಲ್ಲಿ ಹುಡುಕಿದಳು. ಅಮ್ಮ ರೂಮ್ನಲ್ಲಿ ಇರಬಹುದು ಅಂದುಕೊಂಡು ಖುಷಿಯಿಂದ ರೂಮಿನ ಬಾಗಿಲು ತೆಗೆದು ಕಣ್ಣೆತ್ತಿ ನೋಡಿದಳು. ಆಕೆಗೆ ಆಕೆಯ ಕಣ್ಣಿಂದಲೇ ಆ ದೃಶ್ಯವನ್ನು ನೋಡಿ ನಂಬಲಾಗಲಿಲ್ಲ. ಬೆಚ್ಚಿ ಬಿದ್ದಳು. ಕಿರುಚಾಡಿದಳು. ಇಷ್ಟಕ್ಕೂ ಆಕೆ ನೋಡಿದ್ದಾದರೂ ಏನನ್ನ ತಿಳಿಯೋಣ ಮುಂದಿನ ಎಪಿಸೋಡ್ನಲ್ಲಿ.